ಮನೆ ಭೇಟಿ ಕೊಟ್ಟಾಗ ಎಲ್ಲ ಅರ್ಜಿ ಕೊಟ್ಟಿದ್ದೀರಿ, ಏನು ದನ ದುಡ್ಡಿ ಮಾಡ್ಬೇಕು ಇದು ಮಾಡ್ಬೇಕಂತೇಳಿ. ನನಗೆ ಏನು ಇಂಪಾರ್ಟೆಂಟ್ ಈ ವಾರ್ಡ್ ಸಭೆ ಮುಖಾಂತರ ಕಮ್ಯುನಿಟಿ ವರ್ಕ್ಗಳು ಬೇಕು. ಸಮುದಾಯ ನೀವು ಮೇಟಿಗಳಾದರೂ ಜನಕ್ಕೂ ತಿಳಿದಿರಲಿ, ನಮಗೆ ಯಾವ ವರ್ಕ್ ಅಂತ ನೀವು ಹೇಳಿದ್ರಿಗಿನ್ನ ನಾವು ಈ ಪ್ರಕಾರ ಅದು ನಮೂದಿಸ್ಕೊಂತೀವಿ. ನಾವು ಇದು ಯಾವುದು ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡ್ಕೊಂತೀವಿ. ಇದಕ್ಕೆ ತಮ್ಮ ಮೇಟಿಗಳಿದೆ ಇವಾಗ ಮೇನ್ ನಮ್ಮ, ಯಾಕಂದರೆ ಇಲ್ಲಿ ಏರಿಯಾ ಪ್ರಕಾರ ಕ್ಷೇತ್ರವಾರು ಯಾವ ವರ್ಕ್ ಏನು ಮಾಡಬೇಕಂತ ನೀವು ಮೇಟಿಗಳು ಮತ್ತು ಸದಸ್ಯರು, ಊರ ಅಭಿವೃದ್ಧಿ ಪ್ರಕಾರ ಸದಸ್ಯರು ಜನನ ಮತ್ತು ಹೊರಗಡೆ ಬಿಡದಂತ ಯಾವ ಕೆಲಸ ತಗೋಬೇಕಂತ ನೀವು ಇಬ್ಬರು ಒಂದುಗೂಡಿಸಿ ಹೇಳಿದಾಗ ಮಾತ್ರ ನಾವಂಥ ಕಾಮಗಾರಿ ತೆಗೆದುಕೊಳ್ತೀವಿ. ತಮ್ಮ ಅಭಿಪ್ರಾಯ ಹೇಳ್ರಿ. ಎಲ್ಲ ಮೇಟ್ಗಳಾದ್ರೆ ಸ್ವಲ್ಪ ಇದು ಮಾಡಿಕೊಟ್ಟು ನಮ್ಮ ಕಮ್ಯುನಿಟಿ ವರ್ಕು ಮತ್ತು ಇಂಡಿವಿಜುವಲ್ ವರ್ಕ್ ಆಗಲೇ ಕೊಟ್ಟಿದ್ದಾರೆ ಕೆಲವರು, ಇನ್ನು ಕೈ ತೆಪ್ಪಿದವರು ಮಾತ್ರ ಕೊಡ್ರಿ. ಬರ್ರಿ, ನೀವು ಅಲ್ಲೇ ನಿಂತು ಹೇಳ್ತೀರಿ, ಇಲ್ಲಿ ಬರ್ರಿ ಹೇಳ್ರಿ. ಬೊಮ್ಮನಹಳ್ಳಿಯಿಂದ ರಿಸರ್ ಐತಿ, ಬೇಲಿ ಕಡೆದು ಹೂಳೆತ್ತದು, ಅದ್ರ ಕಾಮಗಾರಿಕೆ ನಮಗೆ ಮಾಡಿಕೊಡ್ರಿ. ಬೇಲಿ ಕಡೆಯಲ್ಲಿ ಈ ಒಂದು ಯೋಜನೆ ಪ್ರಕಾರ ಬರಲ್ಲ. ರೋಡ್ ಇತ್ತಂದ್ರೆಗೆನ ಮೆಟಲ್ ರಸ್ತೆ ಅಂತ ಬರ್ತತೆ, ಆ ರೋಡ್ ಇಟ್ಕೊಂಡು ಅದರಲ್ಲಿ ಮರ್ಜು ಮಾಡಿ ಕೇಳ್ರಿ. ಮೆಟಲ್ ರಸ್ತೆ ಅಂತ ತಗೊಳ್ಬೇಕು, ಬೇಲಿ ಕಟಿಂಗಿಗಿಲ್ಲ. ಮೊದಲಿತ್ತು ಸಮತಟ್ಟಗೊಳಿಸೋದು, ಮತ್ತೆ ಅದರಲ್ಲೇ ಮಾಡ್ಕೊಳ್ಬೇಕು. ಅದನ್ನ ಬೇಲಿ ಕಡೆಗಂತ ಬರಲ್ಲ, ಹೂಳೆತ್ತಂತ ಇಟ್ಕೊಂಡನ ಅದೇ ಲೇಬರ್ ಕೊಟ್ಟು ಕ್ಲೀನ್ ಮಾಡ್ಕೋಬೇಕು. ಹೌದು, ಹೂಳೆತ್ತದಲ್ಲಿ 30 ಜನ ಇಟ್ಟರೆ 6 ಜನ ಬೇಲಿ ಕಡೆಗೆ ಬಿಡ್ರಿ, ಮುಂಚೆ ಕ್ಲೀನ್ ಮಾಡ್ಕೊಂತ ಹೋಗಲ್ಲ ಅವರು. ಆ ಥರ ಮಾಡ್ಕೊಳ್ಬೇಕು. ಯೋಜನೆಗೂ ಹೊಂದಾಣಿಕೆ ಆಗಿರಬೇಕು, ನಮ್ಮದು ಗ್ರಾಮದಕ್ಕೂ ಹೊಂದಾಣಿಕೆ ಆಗಿರಬೇಕು. ಅಷ್ಟೇ ಮಾಡ್ರಿ. ಏನಮ್ಮ ಬರ್ಕೊಡ್ರಿ, ವರ್ಕ್ ಏನು ಹೇಳ್ತಾರೆ ಕಮ್ಯುನಿಟಿ ವರ್ಕ್. ಎಷ್ಟು ದೂರ ಐತಿ, ಎಷ್ಟು ಮೀಟರ್ ಲೆಕ್ಕ ಕೇಳ್ಬೇಕನ್ನ, ಎಷ್ಟು ಅಮೌಂಟ್ ಆಗ್ತಕ್ಕಂತ ಅಲ್ಲೆಂದಿದ್ದು. ಜಾಸ್ತಿ ಅಮೌಂಟ್ ಆದರೆ 2 ಭಾಗ ಮಾಡ್ತೀವಿ. 10 ಲಕ್ಷಕ್ಕೆ ಹೆಂಗ ದೂರ ಕೊಡಬೇಡಿ. GPS ಲಾಕ್ ಬರುತ್ತೆ, ನಿಮಗೆ ಅರ್ಜಿ ಕೊಡ್ತಾರೆ, ಅದಕ್ಕೇನೈತೆ. ನೋಡ ಜಾಸ್ತಿ ಇಡ್ಬೇಡ. ಮೀಟರ್ ಲೆಕ್ಕ ತಗೊಳ್ರಿ, ತಗೊಳ್ರಿ. ಯಾಕೆ ಗೊತ್ತಾ, GPS ಒಂದೇ ಅಲ್ಲಿ ತಗೊಂಡ್ಬಂದು ಇಲ್ಲಿ ಬರ್ಬೇಕು, ಅದು ನಿಮಗೆ ತೊಂದ್ರೆ. ಅವಾಗ ನೀವೇ ಅಂತೀರಿ ನಮಗೆ GPS ಲಾಸ್ಟ್ ಟೈಮ್ ಆದಂಗೆ ಬೇಡ, ಹತ್ರ ಮಾಡ್ಕೊಳ್ಳೋಣ. ಯಾಕಂದ್ರೆ ಹತ್ರ ಮಾಡಿದ್ರೆ ನಿಮಗೂ ಹೋಗೋಕ್ಕೂ ಈಜಿ ಇರ್ತದೆ, ಬರೋಕ್ಕೂ ಈಜಿ ಇರ್ತದೆ. ಅಲ್ಲೇ ಸಮಯ ವೇಸ್ಟ್ ಆಗಿಬಿಡುತ್ತೆ ಹೋಗೋದು ಬರೋದ್ರಲ್ಲಿ. ಇಲ್ಲಿ ಕೆಲಸ ಮಾಡ್ತಾರೆ, ಅವೆಲ್ಲ ಬೇಡ. ಮಾಡಿಲ್ಲ ಇವತ್ತು ಅಸಲ್ ಮಾಡ್ಸಲ್ಲ. ಈ ರೋಡ್ನಿಂದ ಅಲ್ಲಿವರೆಗೆ ಐತಿ, ಒಂದು 10 ಕಿಲೋಮೀಟರ್. 10 ಕಿಲೋಮೀಟರ್ ಎಲ್ಲೆಲ್ಲ ಇಂತ ಅಲ್ಲಿ ಕಿಲೋಮೀಟರ್ ಲೆಕ್ಕ 10 ಕಿಲೋಮೀಟರ್ ಸೀದಾ ನಾವು ಇಲ್ಲಿ ಮೋಕ ಫಾರೆಸ್ಟ್ಗೆ ಹೋಗ್ತೀವಿ. 4 ಕಿಲೋಮೀಟರ್ 3-4 ಕಿಲೋಮೀಟರ್ 4 ಕಿಲೋಮೀಟರ್ 4 ಕಿಲೋಮೀಟರ್ ಅದು ಎಷ್ಟು ಮೀಟರ್ ಆಗ್ತದೆ ನೀವೇ ಲೆಕ್ಕ ಮಾಡಿ. ಕಿಲೋಮೀಟರ್ಗೆ ಒಂದು GPS. ಕಿಲೋಮೀಟರ್ ಒಂದು GPS. ಕಿಲೋಮೀಟರ್ ಇಡ್ಬಾರ್ರಿ ಸರ್, ಅರ್ಧ ಕಿಲೋಮೀಟರ್ಗೆ ಒಂದು ಇಡ್ರಿ ಸರ್ GPS. ಇಲ್ಲ, ಅರ್ಧ ಕಿಲೋಮೀಟರ್ಗೆ ಒಂದು ಇಡ್ರಿ, ಈಜಿ ಆಗುತ್ತೆ. ಕೇಳಿ ಅರ್ಧ ಕಿಲೋಮೀಟರ್ ಇಟ್ಟರೆ 1 ಕಿಲೋಮೀಟರ್ ಐತಂದ್ರೆ 3 ಲಕ್ಷ ರೂಪಾಯಿ ಅನ್ಕ. ಎಷ್ಟಪ್ಪ ಅದು ಮೀಟ್ರ್? 1 ಲಕ್ಷಕ್ಕೆ 400 ಮೀಟರ್. 400 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಅದ್ರ ಡಿಫ್ರೆನ್ಸ್. ಒಂದು ಕೆಲಸ ಮಾಡ್ರಿ, ಅಗಲ 3 ಮೀಟರ್ ಅಂದ್ರೆ ನಮ್ಗೆ ಆಗಲೇ ಎಷ್ಟು ಅದ ಒಂದು 10 ಅಡಿ 8 ಮೀಟರ್ ಇರ್ತತೆ. 6 8 ಬರ್ಬೋದು, ಒಂದಲ್ಲಿ 6 ಬರ್ತತೆ, ಒಂದಲ್ಲಿ ಅವರೇಜ್ 6 ಅಡಿ ಇಟ್ಕೊಂಬ. 6 ಬರ್ತದೆ, ಅವರೇಜ್ 6 ಬರ್ತದೆ. 6 ಮೀಟ್ರ್ 20 ಅಡಿ. ಬರ್ತಾಳಪ್ಪ. ಇನ್ವರ್ಟ್ ಆಯ್ತು ಅಣ್ಣ, ಮಾಡ್ಸೋಣ. ಇನ್ವರ್ಟ್ ಆಯ್ತು.
ಮತ್ತೆ ಈಗ ಹೆಂಗ್ ಮಾಡೋಣ್ರಿ? ಎಷ್ಟು ಭಾಗ ಇಡ್ಬೇಕು ಹೇಳ್ರಿ ಪರಿಸ್ಥಿತಿ. ಈಗ 4 ಆಮೇಲೆ ನೀವು GPS ಇಂದ ಬರ್ತೀರಿ ನೀವು ಆಮೇಲೆ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಸರ್, ಇಲ್ಲಿ ಜಾಳಲ್ ರಸ್ತೆಯಿಂದ ರಾಜಗೌಡ ಹೊಲಕಲ್ಲ ಅಂತ ಒಂದು ಕಾಮಗಾರಿ ಮಾಡ್ಕೊಂಡಿದ್ವಿ, ರಾಜಗೌಡ ಹೊಲದಿಂದ ವಿರೂಪಾಕ್ಷ ಹೊಲಕಲ್ಲ ಅಂತ ಮತ್ತೊಂದು ಕಾಮಗಾರಿ ಮಾಡ್ಕೊಂಡಿದ್ವಿ. ಮಾಡ್ತಾರೆ ಸುಮ್ಮನೆ ಹೆಸರಿಂದ ಬರ್ತೀರಿ, ಆಮೇಲೆ ನೀವು ಬೇಕಾದ್ರೆ ನಾವು ಹೇಳ್ತೀನಿ ಅದನ್ನ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಹೋಗ್ಬೇಡ್ರಿ. ಇಲ್ಲ ಬರ್ಕಣಮ್ಮ ಹೆಸರು ಹೇಳಿ. ಎಲ್ಲಿಂದ ಎಲ್ಲಿ ಮತ್ತೆ ಎಲ್ಲಿಂದ ಎಲ್ಲಿ? ಜಾಳಿಯಾಳ್ ರಸ್ತೆಯಿಂದ ರಾಜಗೌಡನ ಹೊಲದವರೆಗೆ, ಜಾಲಿಯಾಳು ರಸ್ತೆಯಿಂದ ರಾಜಗೌಡ ಹೊಲದವರೆಗೆ ಹೂಳೆತ್ತುವುದಮ್ಮ. ಆ ಕೆರೆ ಒಂದು ಇಟ್ಕೊಳ್ಳೋಣ ಸರ್. ಯಾವ ಕೆರೆ? ಸಿಂಧುವಳಿ ಕೆರೆ. ಇಲ್ಲಿ ಕ್ರಾಸ್ ಅದು ಅವ್ರಿಗೆ ಇಲ್ಲ, ಅದು RWS ನವ್ರು ಇದು ಮಾಡ್ತಿದ್ದಾರೆ. RWS ಗೆ ಬರ್ತದೆ, ನಾವು ಹೋಗಿ ಬರಲ್ಲ. ಅದ್ರ ಬದಲು ನಮ್ಮ ಯಾವ ಸಣ್ಣ ಕೆರೆ 10 ಎಕರೆ 20 ಎಕರೆ ಇದ್ರೆ ಹೇಳ್ರಿ, ಅವ್ರು ಹೇಳ್ರಿ. ಹೆಸರು ಬರ್ಕಮ್ಮ. ಆಮೇಲೆ ಅಮೌಂಟ್ ಮೀಟರ್ ರೇಟ್ ನೋಡ್ಕ ನಾವು ಹೇಳ್ದಂಗೆ 4 ಮೀಟರ್ ಆಗಲ್ಲ ಅದೇ ರಾಜಗೌಡರ ಹೊಲದವರಿಗೆ ಅಂದ್ರೆ ಎಷ್ಟು ಮೀಟರ್ ಆಗ್ತದೆ? ಒಂದು 4 ಮೀಟರ್ ಆಗಲ್ಲ ನೋಡಮ್ಮ. ಗಂಗಮ್ಮ ಕಿಲೋಮೀಟರ್ అంటే ఎడల్పు జాస్తి వస్తుంది ఎడల్పు కాదు నీకు ఎడల్పు అది నీకు చెప్పేది వాడు అర్ధ కిలోమీటర్ జంప్ చెప్తే మీటర్ లెక్క చెప్పాలి. ಆಯ್ತು, ಒಂದೇ ಆಯ್ತು. ರಾಜಗೌಡ ವಿರೂಪಾಕ್ಷ ಹೊಲ ನಾಲೆ ವಿರೂಪಾಕ್ಷ ಇಲ್ಲ, ರಾಜಗೌಡ ಬೇಡಮ್ಮ, ಅದು ಪಕ್ಕದಲ್ಲಿ ಯಾರು ಹೇಳ್ರಿ. ರಾಜಗೌಡ ಅಲ್ಲಿಗೆ ಆಯ್ತು. ರಾಜಗೌಡ ಕಡೆ ಪಕ್ಕಿನ ಹೊಲ ತಿಪ್ಪನಗೌಡ ತಿಪ್ಪನಗೌಡ ಹೊಲದಿಂದ ಅಲ್ಲಿಗಲ್ಲ ವಿರೂಪಾಕ್ಷ ರಾಜಗೌಡಲ್ಲಿ ಬಾಕ್ತ ಅಲ್ಲೇ ಅಲ್ಲೇ ರಾಜಗೌಡ ಆಗಿದ್ದು ಮತ್ತೆ ಇರ್ಕೊಂಡು ನೋಡ್ಕೊಂತ ವಿರೂಪಾಕ್ಷ ಗೌಡನ ಹೊಲದವರೆಗಮ್ಮ. ಅಲ್ಲ ಇಲ್ಲಿ ಸಾವಿರ ಹೋಗ್ತಾರೆ ಅಂತ ಗವೆ ಮಾಡಿದಾಗ ಬೈದಿಲ್ಲ ಅದು ಬರ್ತೀವಿ ಎಲ್ಲಿಂದ ಶಾಲೆಯರು ಇರ್ಬೋದ್ರಪ್ಪ ಅಲ್ಲಿಂದ ಇವ್ರು ಗವೆ ಮಾಡೋದು ಮಾಡೈತಣ್ಣ ಅದು ಮೊನ್ನೆ. ಒಂದು ಇಲ್ಲಿ ಆರಪಟ್ಟಿಯಿಂದ ಭೀಮಳ ಮೋರಿವರೆಗೆ ಆಯ್ತು. ಅದೇ ಬೀಳಲ್ಲ ಅಣ್ಣ, ಬೀಳಲ್ಲ ನೀನು ಇಟ್ಟಿತ್ತಲ್ಲ ಅಣ್ಣ, ಭೀಮಳ ಮೊನ್ನೆ ಮೋರಿವರೆಗೆ ಅಲ್ಲಿ ಇರುವ ಸಪ್ಪ ಆಗಿದೆ ಜಾಸ್ತಿ ಮಾಡ್ತಾ ಇರೋದು ಅದನ್ನ ಅಣ್ಣ. ಒಳ್ಳೆ ಕಾಲೇವು ಆಮೇಲೆ ಅಷ್ಟೆಲ್ಲ ಬೋಸ್ ಹುಡುಗಿ ನೆಕ್ಸ್ಟ್ ಹಾಕ್ಸನ್ ಅಲ್ಲಿ ಮಾತಾಡ ನಿನ್ನ ಮಾತಾಡಬಾರ್ದು ನಿನ್ನ ಹಂಗಲ್ಲ ಹಾ ಅಣ್ಣ. ಇದು ಅವ್ನು ಕೇಳಿ ತಪ್ಪ ಅಷ್ಟೇ.